MDH ಜನ ಮಸಾಲಾ. ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಸುಪ್ರೀಂ ಕೋರ್ಟ್ ಕೇವಲ ದರ್ಶನ್ ಜಾಮೀನು ರದ್ದು ಮಾಡಿದಷ್ಟೇ ಅಲ್ಲ, ಹೈಕೋರ್ಟ್ ಮಾಡಿದಂತ ಲೋಪಗಳನ್ನ ಎತ್ತು ತೋರಿಸಿದೆ, ಚಾಟಿಯನ್ನ ಗುಡಬಿಸಿದೆ. ಹಾಗಿದ್ರೆ ಸುಪ್ರೀಂ ಕೋರ್ಟ್ ಏನೆಲ್ಲ ಲೋಪಗಳನ್ನ ತೋರಿಸಿದೆ, ದರ್ಶನ್ ಜಾಮೀನು ರದ್ದು ಮಾಡೋದಕ್ಕೆ ಸುಪ್ರೀಂ ಕೋರ್ಟ್ ಅಂತ ಕಾರಣಗಳೇನು, ಈ ಬಗ್ಗೆ ಡೀಟೇಲ್ಸ್ ಇಲ್ಲಿದೆ. ಹೈಕೋರ್ಟ್ ಲೋಪಗಳನ್ನು ಉಲ್ಲೇಖಿಸಿ ಚಾಟಿ ಬೀಸಿದ ಸುಪ್ರೀಂ ಕೋರ್ಟ್. ದರ್ಶನ್ ನಡವಳಿಕೆ, ಜಾಮೀನು ದುರುಪಯೋಗದ ಬಗ್ಗೆನೂ ಉಲ್ಲೇಖ. ಐತಿಹಾಸಿಕ ತೀರ್ಪಿನ ಮೂಲಕ ಸುಪ್ರೀಂ ಕೋರ್ಟ್ನ ದ್ವಿಸದಸ್ಯ ಪೀಠ ಇಡೀ ದೇಶಕ್ಕೆ ಸ್ಪಷ್ಟ ಸಂದೇಶ ರವಾನಿಸಿದೆ. ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಅಂತ ಸ್ಪಷ್ಟವಾಗಿ ಸಾರಿದೆ. ಹೈಕೋರ್ಟ್ ಆದೇಶದ ಲೋಪವನ್ನ ಎತ್ತಿ ತೋರಿಸಿದ ಸುಪ್ರೀಂ ಕೋರ್ಟ್ ಲ್ಯಾಂಡ್ ಮಾರ್ಕ್ ತೀರ್ಪು ಕೊಟ್ಟಿದೆ. ಹಾಗಿದ್ರೆ ಸುಪ್ರೀಂ ಕೋರ್ಟ್ ಉಲ್ಲೇಖಿಸಿದ ಹೈಕೋರ್ಟ್ ತೀರ್ಪಿನ ಲೋಪಗಳೇನು, ಅದನ್ನೇ ತೋರಿಸ್ತೀವಿ ನೋಡಿ. ಪ್ರಕರಣದಲ್ಲಿ ಹೈಕೋರ್ಟ್ ಪ್ರತ್ಯಕ್ಷ ಸಾಕ್ಷಿಯ ಹೇಳಿಕೆಯಲ್ಲಿರುವ ವೈರುಧ್ಯವನ್ನ ಪರಿಗಣಿಸಿದೆ. ಆದರೆ ಸಾಕ್ಷಿ ಹೇಳಿಕೆ ದಾಖಲಿಸಲು ವಿಳಂಬವಾದ ಬಗ್ಗೆ ಪ್ರಾಸಿಕ್ಯೂಷನ್ ನೀಡಿದ್ದ ವಿವರಣೆಯನ್ನ ಹೈಕೋರ್ಟ್ ಅನುಮಾನಿಸಿದೆ. ಮೇಲಾಗಿ ಸಾಕ್ಷ್ಯ ವಿಚಾರಣೆ, ಪಾಟಿ ಸವಾಲಿನಲ್ಲಿ ತೀರ್ಮಾನವಾಗಬೇಕಾದ ಅಂಶಗಳನ್ನ ಹೈಕೋರ್ಟ್ ಪರಿಗಣಿಸಿದೆ. ಆದರೆ ಪ್ರಾಸಿಕ್ಯೂಷನ್ ಕಲೆ ಹಾಕಿದ ಮಹತ್ವದ ಸಾಕ್ಷ್ಯಗಳನ್ನ ಪರಿಗಣಿಸಿಲ್ಲ. ವಿವರವಾದ ಆರೋಪ ಪಟ್ಟಿ, ಸಾಕ್ಷ್ಯ ವಿಚಾರಣೆಯ ವಿಳಂಬ ಸಾಧ್ಯತೆ ಜಾಮೀನು ನೀಡಲು ಕಾರಣವಾಗೋದಿಲ್ಲ. ಆದರೆ ಈ ಪ್ರಕರಣದಲ್ಲಿ ಬಂಧನದ ವೇಳೆ ಅನುಸರಿಸಿದ ಪ್ರಕ್ರಿಯೆಯ ಲೋಪ ಜಾಮೀನು ನೀಡಲು ಕಾರಣವಾಗಿದೆ. ಆದರೆ ಹೈಕೋರ್ಟ್ ಕೊಲೆ ಪ್ರಕರಣದ ಗಂಭೀರತೆ, ಮೇಲ್ನೋಟದ ಸಾಕ್ಷ್ಯ ವಿರೋಧನ ಪರಿಗಣಿಸಿಲ್ಲ. ಇಷ್ಟೇ ಅಲ್ಲ, ಇನ್ನೂ ಹಲವು ವಿಚಾರಗಳನ್ನ ಸುಪ್ರೀಂ ಕೋರ್ಟ್ ಎತ್ತಿ ತೋರಿಸಿದೆ. ಅವೇನು ಅಂದ್ರೆ, ಹೈಕೋರ್ಟ್ ನೀಡಿದ ಜಾಮೀನಿನ ತೀರ್ಪಿನಲ್ಲಿ ಕೊಲೆಗೆ ಬಳಸಿದ ವಸ್ತುಗಳ ಬಗ್ಗೆ ಉಲ್ಲೇಖವಿದೆ. ಮರದ ಕೊಂಬೆ, ಹಗ್ಗ ಪೂರ್ವಯೋಜಿತ ಕೊಲೆಗೆ ಬಳಸುವ ಅಸ್ತ್ರಗಳಲ್ಲ ಅಂತ ಹೈಕೋರ್ಟ್ ಹೇಳಿದೆ. ಇಷ್ಟೇ ಅಲ್ಲ, ಆರೋಪಿಗಳೊಂದಿಗೆ ಬರುವಾಗ ರೇಣುಕಾಸ್ವಾಮಿ ಮದ್ಯ ಸೇವಿಸಿದ್ದನ್ನ ಹೈಕೋರ್ಟ್ ಉಲ್ಲೇಖಿಸಿದ್ದು, ಅಪಹರಣ ಮಾಡಿದ ಬಗ್ಗೆನೂ ಹೈಕೋರ್ಟ್ ಪ್ರಶ್ನೆಗಳೆತ್ತಿದೆ. ಒಳಸಂಚಿನ ಬಗ್ಗೆ ಮೇಲ್ನೋಟದ ಸಾಕ್ಷಿಗಳಿಲ್ಲ ಅಂತ ಹೈಕೋರ್ಟ್ ತೀರ್ಪಿನಲ್ಲಿದೆ. ತೆರೆದ ಪ್ರದೇಶದಲ್ಲಿ ಕೊಲೆಗೆ ಬಳಸಿದ ಆಯುಧ ಸೀಸ್ ಮಾಡಲಾಗಿದ್ದು, ಇದರ ಬಗ್ಗೆನೂ ಹೈಕೋರ್ಟ್ ನೀಡಿದ ಆದೇಶದಲ್ಲಿ ಪ್ರಶ್ನೆಗಳಿವೆ. ಆದರೆ ಜಾಮೀನಿನ ಈ ಹಂತದಲ್ಲಿ ಹೈಕೋರ್ಟ್ ಈ ಮೌಲ್ಯಮಾಪನ ಮಾಡುವಂತಿರಲಿಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಇನ್ನು ದರ್ಶನ್ ನಡವಳಿಕೆ ಬಗ್ಗೆನೂ ಸುಪ್ರೀಂ ಕೋರ್ಟ್ ತನ್ನ ತೀರ್ಪಿನಲ್ಲಿ ಉಲ್ಲೇಖಿಸಿದೆ. ಅದೇನು ಅಂದ್ರೆ, ಜಾಮೀನು ರದ್ದುಪಡಿಸಿದ ತೀರ್ಪಿನಲ್ಲಿ ದರ್ಶನ್ ನಡವಳಿಕೆಯನ್ನ ಸುಪ್ರೀಂ ಕೋರ್ಟ್ ಉಲ್ಲೇಖಿಸಿದೆ. ಜಾಮೀನಿಗಾಗಿ ಅನಾರೋಗ್ಯದ ಉತ್ಪ್ರೇಕ್ಷಿತ ತಪ್ಪು ಮಾಹಿತಿ ನೀಡಲಾಗಿದೆ. ವರದಿಯಲ್ಲಿ ಡಯಾಬಿಟಿಸ್, ರಕ್ತದೊತ್ತಡ, ಹೃದಯ ಸಮಸ್ಯೆಯನ್ನ ಉಲ್ಲೇಖಿಸಲಾಗಿದೆ. ಜಾಮೀನು ಸಿಕ್ಕ ಬಳಿಕ ಆರೋಗ್ಯಪೂರ್ಣ ನಡವಳಿಕೆ ತೋರಿದ್ದಾರೆ. ಸಾರ್ವಜನಿಕರ, ದೊಡ್ಡವರ ಕಾರ್ಯಕ್ರಮಗಳಲ್ಲಿ ಹಲವು ಬಾರಿ ಭಾಗಿಯಾಗಿದ್ದಾರೆ. ಬಿಡುಗಡೆ ಬಳಿಕ ಯಾವುದೇ ಸರ್ಜರಿ ರೀತಿ ಏನೂ ಮಾಡಿಸಿಕೊಂಡಿಲ್ಲ. ಸುಳ್ಳು ಮಾಹಿತಿ ನೀಡಿ ಜಾಮೀನಿನ ದುರುಪಯೋಗಕ್ಕೆ ಇದು ಸಾಕ್ಷಿ ನೀಡುತ್ತೆ ಅಂತ ಸುಪ್ರೀಂ ಕೋರ್ಟ್ ತೀರ್ಪಿನಲ್ಲಿದೆ. ಇನ್ನು ಸಾಕ್ಷ್ಯ ನಾಶದಲ್ಲೂ ದರ್ಶನ್ ಪಾತ್ರ ಉಲ್ಲೇಖಿಸಿರುವ ಸುಪ್ರೀಂ ಕೋರ್ಟ್, ಕೊಲೆಗೆ ಸಂಬಂಧವಿಲ್ಲದವರನ್ನ ಸರೆಂಡರ್ ಮಾಡಿಸಿ ಕೊಲೆಯನ್ನ ಮುಚ್ಚಿಡಲು ಹಣ ನೀಡಿದ್ದಾರೆ. ಸಾಕ್ಷಿಗಳೊಂದಿಗೆ ಸಾರ್ವಜನಿಕ ವೇದಿಕೆಯಲ್ಲಿ ಕಾಣಿಸಿಕೊಂಡಿದ್ದಾರೆ. ಇವೆಲ್ಲ ತನಿಖೆಯಲ್ಲಿ ದರ್ಶನ್ ಹಸ್ತಕ್ಷೇಪ ಅಂತ ಸುಪ್ರೀಂ ಕೋರ್ಟ್ ಪರಿಗಣಿಸಿದೆ. ಹೀಗೆ ಈ ಎಲ್ಲಾ ಕಾರಣಗಳನ್ನ ನೀಡಿ ದರ್ಶನ್ ಮತ್ತು ಗ್ಯಾಂಗ್ ಜಾಮೀನನ್ನ ರದ್ದುಪಡಿಸಿದೆ. ರಮೇಶ್, TV9 ಬೆಂಗಳೂರು. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH.